ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಯೂನಿಕ್ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ 6 ಎಳೆ ದಾರವನ್ನು ತಗೊಂಡಿದ್ದೀನಿ, ಪಿಂಕ್ ಕಲರ್ನ. ನಾಟು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕ್ ಅನ್ನ ಹಾಕೊಳ್ಳೋಣ. ಲಾಕ್ ಅನ್ನ ಹಾಕಿದ ನಂತರ 2 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ನಂತರ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲೇನೆ ಒಂದು ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ 2 ಚೈನ್ ಸಹ ಒಂದು ಡಬಲ್ ಕ್ರೋಶೆ ಅಂತ ಕೌಂಟಿಂಗ್ ತಗೊಂತಾ ಇದ್ದೀನಿ. ನಾನಿಲ್ಲಿ ಒಟ್ಟು 4 ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಸೊ 4 ಡಬಲ್ ಕ್ರೋಶೆಯನ್ನ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ ನಲ್ಲಿ. 2 ಚೈನ್ ನ ಗ್ಯಾಪ್ ಬಿಟ್ಬಿಟ್ಟು ನೀವು ಕೌಂಟಿಂಗ್ ಬೇಡ, 2 ಚೈನ್ ಅಂದ್ರೆ ಅದು ಬಿಟ್ಟು ನೀವು 4 ಡಬಲ್ ಕ್ರೋಶೆಯನ್ನ ಮಾಡ್ಕೋಬಹುದು. ಸೊ ನಾನಿಲ್ಲಿ ಏನಂದ್ರೆ 2 ಚೈನ್ ಸಹ ಕೌಂಟಿಂಗ್ಗೆ ತಗೊಂತಾ ಇದ್ದೀನಿ. ಸೊ 2 ಚೈನ್ ಸೇರಿಸಿ 4 ಡಬಲ್ ಕ್ರೋಶೆಯನ್ನ ಮಾಡ್ಕೊಂತಿದ್ದೀನಿ. ನಂತರ 4 ಡಬಲ್ ಕ್ರೋಶೆ ಅಥವಾ 4 ಕಂಬಗಳನ್ನ ಮಾಡಿದ್ದಾಗಿದೆ. ಈಗ ಚೈನ್ ಗಳನ್ನ ಹಾಕೊಳ್ಳೋಣ. ನಾನಿಲ್ಲಿ 3 ಚೈನ್ ನ ಹಾಕೊಂಡಿದ್ದೀನಿ. 3 ಚೈನ್ ನ ಹಾಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನ ತಗೊಂಡು, ಫ್ರೆಂಡ್ಸ್ ನಾನಿಲ್ಲಿ 3 ಚೈನ್ ನ ಗ್ಯಾಪ್ಗೆ ನಾನಿಲ್ಲಿ ಲಾಕ್ ಅನ್ನ ಮಾಡ್ಕೊಂತಿಲ್ಲ. ಸ್ವಲ್ಪ ನೀಡಲ್ ಅನ್ನ ಹಾಗೆ ಕ್ರಾಸ್ ಸ್ಲಾಂಟ್ ಆಗಿ ಇಟ್ಕೊಂಡು ಸ್ವಲ್ಪ ಮುಂದೆ ಈ ರೀತಿ ಡಿಸ್ಟೆನ್ಸ್ ನಲ್ಲಿ ತಗೊಳ್ಳೋಣ. ಅಲ್ಲಿ ತಗೊಂಡು ನಾವಲ್ಲಿ ಒಂದು ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಲಾಂಟ್ ಆಗಿ ತಗೊಳ್ಳಿ, ಸೇಮ್ ಲೆವೆಲ್ಗೆ 3 ಚೈನ್ ಲೆವೆಲ್ಗೆ ಬೇಡ. ಸೊ ಒಂದು ಡಬಲ್ ಕ್ರೋಶೆ ಆಗಿದ ನಂತರ ಮತ್ತೆ ಸೂಜಿ ಮೇಲೆ ಇನ್ನೊಂದು ಟೈಮ್ ದಾರವನ್ನ ತಗೊಂಡು ಅದರ ಪಕ್ಕದಲ್ಲೇನೆ ನಾವು ಇನ್ನೊಂದು ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಒಟ್ಟು ನಾನಿಲ್ಲಿ 2 ಡಬಲ್ ಕ್ರೋಶೆನ ಸ್ವಲ್ಪ ಸ್ಲಾಂಟ್ ಆಗಿ ತಗೊಂಡಿದ್ದೀನಿ. ನಂತರ ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ನಾನಿಲ್ಲಿ 3 ಚೈನ್ ಅನ್ನ ಹಾಕೊಂಡಿದ್ದೀನಿ. 3 ಚೈನ್ ನ ಹಾಕೊಂಡು ಸೂಜಿ ಮೇಲೆ 1 ಟೈಮ್ ದಾರವನ್ನ ತಗೊಂಡು ಮತ್ತೆ ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ನಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ, ಮಧ್ಯದಲ್ಲಿ 3 ಚೈನ್ ಹಾಕೊಂಡು ಮತ್ತೆ ಇನ್ನ 2 ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಒಟ್ಟು 4 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆಯ ಮಧ್ಯದಲ್ಲಿ 3 ಚೈನ್ ನ ಹಾಕೊಂಡಿದ್ದೀನಿ. ಸೊ ಈ ರೀತಿ ಮಾಡಿದ ನಂತರ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾನೇ ಈಸಿ ಬೇಸ್ ಲೈನ್ ಬಂದ್ಬಿಟ್ಟು. ನಂತರ ಹಾಗೆ ಚೈನ್ ಗಳನ್ನ ಹಾಕೊಳ್ಳೋಣ. ಮತ್ತೆ 3 ಚೈನ್ ನ ಹಾಕೊಂಡು ಸೂಜಿ ಮೇಲೆ 1 ಟೈಮ್ ದಾರವನ್ನ ತಗೊಂಡು, ಫ್ರೆಂಡ್ಸ್ ನಾನಿಲ್ಲಿ ಮೊದಲು ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಸ್ಲಾಂಟಿಂಗ್ ಆಗಿ ಮಾಡ್ಕೊಂಡಿದ್ದೆ. ಇದನ್ನ ನಾವು ಸೂಜಿ ಮೇಲೆ 1 ಟೈಮ್ ದಾರವನ್ನ ತಗೊಂಡು 3 ಚೈನ್ ಹಾಕೊಂಡಿದ್ವಲ್ಲ ಅದ್ರ ಗ್ಯಾಪ್ಗೆನೆ ಸರಿಯಾಗಿ ಅದ್ರ ಲೆವೆಲ್ಗೆನೆ ನಾವಿಲ್ಲಿ ಕಂಬಗಳನ್ನ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 4 ಕಂಬಗಳನ್ನ ಮಾಡ್ಕೊಂತಾ ಇದ್ದೀನಿ. ಸ್ಟಾರ್ಟಿಂಗ್ ನಲ್ಲಿ 4 ಕಂಬ ಮಾಡ್ಕೊಂಡಿದ್ವಲ್ಲ, 4 ಡಬಲ್ ಕ್ರೋಶೆ. ಸೊ ಅದೇ ರೀತಿ ಇಲ್ಲೂ ಅಷ್ಟೇನೆ 3 ಚೈನ್ ನ ಲೆವೆಲ್ಗೆನೆ ನಾವು 4 ಡಬಲ್ ಕ್ರೋಶೆಯನ್ನ ಮಾಡ್ಕೊಂತ ಹೋಗ್ಬೇಕು. 4 ಡಬಲ್ ಕ್ರೋಶೆಯನ್ನ ಒಂದೇ ಹೈಟ್ ನಲ್ಲಿ ಮಾಡ್ಕೊಳ್ಳಿ. ಒಂದು ದೊಡ್ಡದು ಒಂದು ಚಿಕ್ಕದು ಲೆಂತ್ ಅನ್ನ ತಗೋಬೇಡಿ. ಸೊ ಈಕ್ವಲ್ ಆಗಿ 4 ಡಬಲ್ ಕ್ರೋಶೆಯನ್ನ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆಯನ್ನ ಮಾಡಿದ ನಂತರ ಈ ರೀತಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಇದೇ ರೀತಿ ನಾವು ಹೋಲ್ ಡಿಸೈನ್ ನ ಇದೇ ರೀತಿ ಮಾಡ್ತಾ ಹೋಗ್ಬೇಕು. ಬೇಸ್ ಲೈನ್ ನ ಮತ್ತೆ ಇದೇ ರೀತಿ 3 ಚೈನ್ ನ ಹಾಕೋಬೇಕು. ಮತ್ತೆ ನೀಡಲ್ ಮೇಲೆ ಸೂಜಿ ಮೇಲೆ 1 ಟೈಮ್ ದಾರವನ್ನ ತಗೊಂಡು ಸ್ವಲ್ಪ ಸ್ಲಾಂಟ್ ಆಗಿ ಇಟ್ಕೊಂಡು, ಆ ಸೇಮ್ ಡಿಸ್ಟೆನ್ಸ್ಗೆ ಬೇಡ, ಈ ರೀತಿ ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಇಟ್ಕೊಳ್ಳೋಣ. ಸ್ಲಾಂಟ್ ಆಗಿ ಇಟ್ಕೊಂಡು ಅಲ್ಲಿ ನಾವು 2 ಡಬಲ್ ಕ್ರೋಶೆಯನ್ನ ಮಾಡ್ಕೋಬೇಕು. ನಿಮ್ಗೆ ಈಗಾಗಲೇ ತೋರಿಸಿದ್ನಲ್ಲ, ಸ್ಲಾಂಟ್ ಆಗಿ ಇಟ್ಕೊಂಡು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಅಂತ. ಸೊ ಅದೇ ರೀತಿ 2 ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಒಂದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ, ಒಟ್ಟು 2 ಡಬಲ್ ಕ್ರೋಶೆಯನ್ನ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. 2 ಡಬಲ್ ಕ್ರೋಶೆ ಮಾಡಿದ ನಂತರ 3 ಚೈನ್ ಅನ್ನ ಹಾಕೋಬೇಕು. 3 ಚೈನ್ ನ ಹಾಕಿದ ನಂತರ ಮತ್ತೆ ಉಳಿದ ಇನ್ನೆರಡು ಡಬಲ್ ಕ್ರೋಶೆಯನ್ನ 2 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಸೊ ಅದ್ರ ಪಕ್ಕದಲ್ಲೇನೆ ಹಾಗೇನೆ ಇನ್ನೆರಡು ಡಬಲ್ ಕ್ರೋಶೆಯನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಬೇಸ್ ಲೈನ್ ತುಂಬಾನೇ ಈಸಿ. ಒಂದು ಸ್ಲಾಂಟ್ ಆಗಿ ತಗೊಂಡು 2 ಡಬಲ್ ಕ್ರೋಶೆ, 3 ಚೈನ್ ಹಾಕೋಬೇಕು. ಒಂದು 3 ಚೈನ್ ನ ಗ್ಯಾಪ್ಗೆ ಸರಿಯಾಗಿ ನಾವು ಅದೇ ಲೆವೆಲ್ಗೆನೆ 4 ಡಬಲ್ ಕ್ರೋಶೆಯನ್ನ ಮಾಡ್ಕೊಂತ ಹೋಗ್ಬೇಕು. ಎರಡು ಸ್ಲಾಂಟ್ ಆಗಿ ಮತ್ತೆ ಇನ್ನೆರಡು 4 ಹಾಗೆ ಸ್ಟ್ರೈಟ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಇದೇ ರೀತಿ ಬೇಸ್ ಲೈನ್ ನ ಕಂಪ್ಲೀಟ್ ಆಗಿ ಮಾಡಿ ಮುಗಿಸ್ಬೇಕು ಫ್ರೆಂಡ್ಸ್. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಹೋಲ್ ಸ್ಯಾರಿಗೂ ಇದೇ ರೀತಿ ಮಾಡ್ತಾ ಹೋಗ್ಬೇಕು. ನಂತರ ನಾನು ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ವಿಡಿಯೋ ಮಿಸ್ ಆಗಿದೆ. ನೆಕ್ಸ್ಟ್ ನಾನು ಗ್ರೀನ್ ಕಲರ್ ದಾರವನ್ನ ತಗೊಂಡು ಲಾಕ್ ಅನ್ನ ಮಾಡ್ಕೊಂತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಚೈನ್ ಗಳನ್ನ ಹಾಕೊಳ್ಳೋಣ. ಚೈನ್ ಅನ್ನ ಕೌಂಟ್ ಅನ್ನ ಮಾಡ್ಕೊಳ್ಳಿ. ನಾನಿಲ್ಲಿ 4 ಚೈನ್ ಅನ್ನ ಹಾಕೊಂಡಿದ್ದೀನಿ. 4 ಚೈನ್ ನ ಹಾಕೊಂಡು ನಾವು 3 ಚೈನ್ ಹಾಕೊಂಡಿದ್ವಲ್ಲ, ಆ 3 ಚೈನ್ ನ ಮೇಲೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನಂತರ ಸೂಜಿ ಮೇಲೆ ಅಲ್ಲಿಂದಲೇ 1 ಟೈಮ್ ದಾರವನ್ನ ತಗೊಂಡು 3 ಚೈನ್ ನ ಗ್ಯಾಪ್ ನ ಒಳಗಡೆ ನಾನಿಲ್ಲಿ ಡಬಲ್ ಕ್ರೋಶೆಯನ್ನ ಮಾಡ್ಕೊಂತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆಯನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ ನ ಗ್ಯಾಪ್ ನ ಒಳಗಡೆ ಒಂದು ಡಬಲ್ ಕ್ರೋಶೆಯನ್ನ ಮಾಡ್ಕೊಂಡು ದಾರವನ್ನ ಮೇಲ್ಭಾಗ ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಬೀಡ್ ಇನ್ಸರ್ಟ್ ಮಾಡಿದ ನಂತರ ಒಂದು ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಬೀಡ್ ಹಾಕಿದ ನಂತರ ಒಂದು ಡಬಲ್ ಕ್ರೋಶೆ. ಈಗ ಬೀಡ್ ಹಾಕದಲೇನೆ ವಿತೌಟ್ ಬೀಡ್ ಹಾಗೇನೆ ಇನ್ನೊಂದು ಡಬಲ್ ಕ್ರೋಶೆಯನ್ನ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಬೀಡ್ ಹಾಕದಲೇನೆ
ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒನ್ ಟೈಮ್ ಬೀಡನ್ನು ಹಾಕಿ ಡಬಲ್ ಕ್ರೋಶೆ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಸಲ ನಾವು ಬೀಡ್ ಹಾಕ್ತಲೇ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಸೊ ಈಗ ಬೀಡ್ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತೀನಿ. ನೋಡಿ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಷನ್ ಬೇಡ ಫ್ರೆಂಡ್ಸ್. ಇಲ್ಲ ನೀವು ಒಂದೊಂದು ನಾವು ಡಬಲ್ ಕ್ರೋಶೆಗೂ ಒಂದೊಂದು ಬೀಡನ್ನು ಹಾಕ್ಕೊಂತೀವಿ ಅಂದ್ರೆ ಅದನ್ನು ಸಹ ಮಾಡ್ಕೋಬಹುದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನು, ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಬೀಡನ್ನು ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಬೀಡ್ ಹಾಕ್ತಲೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತೀನಿ. ಸೊ ಇದೇ ರೀತಿ ಹೋಲ್ ನಾವು 3 ಚೈನ್ ಒಳಗಡೆ ಎಷ್ಟು ನಾವು ಡಬಲ್ ಕ್ರೋಶೆ ಫಿಲ್ ಮಾಡೋದಕ್ಕಾಗತ್ತೆ ಅಷ್ಟನ್ನು ನಾವು ಮಾಡ್ತಾ ಹೋಗ್ಬೇಕು. ಈಗ ನಾನು ಬೀಡ್ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಸೊ ಈ ರೀತಿ ಮಾಡಿದ ನಂತರ ನೆಕ್ಸ್ಟ್ ಈಗ ಬೀಡ್ ಹಾಕ್ತಲೇ ಹಾಗೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು 3 ಚೈನ್ನ ಒಳಗಡೆ ಎಷ್ಟು ಫಿಲ್ ಆಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಸೊ ಈ ರೀತಿ 4 ಬೀಡು ಒಟ್ಟು 8 ಡಬಲ್ ಕ್ರೋಶೆ ರೆಡಿ ಆಗಿದೆ. ಅದರ ಜೊತೆಗೆ ಒಂದು ಸ್ಟಾರ್ಟಿಂಗ್ನಲ್ಲಿ ಒಂದು ಡಬಲ್ ಕ್ರೋಶೆ ಆಗಿದೆ. ಒಟ್ಟು 9 ಡಬಲ್ ಕ್ರೋಶೆ. ಇದನ್ನ ಲಾಕನ್ನು ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡಿದ್ದೀನಿ. 4 ಚೈನನ್ನು ಹಾಕ್ಕೊಂಡು ಲಾಕ್ನ ಮೇಲೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು ನಾನು ಪಕ್ಕದಲ್ಲಿರುವಂಥ 3 ಚೈನ್ನ ಒಳಗಡೆ ಲಾಕನ್ನು ಮಾಡ್ಕೊಂಡಿದ್ದೀನಿ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ ಒನ್ ಟೈಮ್. ಸೊ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. 3 ಚೈನ್ನ ಒಳಗಡೆ ನಾವು ಇದೇ ರೀತಿ ಒಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡು ನಾವು ದಾರವನ್ನು ಮೇಲ್ಭಾಗ ಮಾಡಿ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ಒಂದು ಡಬಲ್ ಕ್ರೋಶೆಯನ್ನು ಹಾಕೋಬೇಕು. ಬೀಡ್ ಹಾಕಿದ ನಂತರ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ನಾವು ಬೀಡ್ ಹಾಕ್ದಲೇನೆ ವಿತೌಟ್ ಬೀಡ್ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಹೋಗಬೇಕು. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸ್ವಲ್ಪ ನಿಮ್ಗೆ ಇದು ಕನ್ಫ್ಯೂಷನ್ ಆಗಬಾರ್ದು ಅಂತ ಮತ್ತೆ ಇನ್ನೊಂದ್ಸರಿ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಈಗ ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಈ ಬೀಡನ್ನು ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊತಿದ್ದೀನಿ. ನೀವು ಬೀಡ್ ಹಾಕಿದ ನಂತರ ಲಾಕ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಈಗ ಬೀಡ್ ಹಾಕ್ತಲೇ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಒಟ್ಟು 4 ಬೀಡ್ ಬರುತ್ತೆ. 4 ಬೀಡನ್ನು ಇದೇ ರೀತಿ ನೀವು ಸ್ಯಾರಿಗೆ ಹಾಕಿದ್ರೂ ಅಷ್ಟೇ ನಿಮ್ಗೆ ಆ 3 ಚೈನ್ನ ಗ್ಯಾಪ್ನ ಒಳಗಡೆ ಎಷ್ಟು ಡಬಲ್ ಕ್ರೋಶೆ ಫಿಲ್ ಆಗುತ್ತೆ ಅಷ್ಟನ್ನು ಹಾಕೋಬೇಕು. ನಂತರ ನಾವು ಇದನ್ನ ಪಕ್ಕದಲ್ಲಿರುವಂಥ 3 ಚೈನ್ ಹಾಕೊಂಡಿದ್ವಲ್ಲ ಅದರ ಒಳಗಡೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಈ ರೀತಿ ಡಿಸೈನ್ ಕಾಣಿಸ್ತಾ ಇದೆ. ಇದೇ ರೀತಿ ನಾವು ಕಂಪ್ಲೀಟ್ ಆಗಿ ಸ್ಯಾರಿಗೆ ಆದ್ರೂ ಅಷ್ಟೇ ಡಿಸೈನ್ಗೆ ನಾವು ಸ್ಯಾಂಪಲ್ ಪೀಸ್ಗೂ ಕಂಪ್ಲೀಟ್ ಆಗಿ ಮಾಡಿ ಮುಗಿಸ್ಬೇಕು. ಮತ್ತೆ ನಾವು 4 ಚೈನನ್ನು ಹಾಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ 3 ಚೈನ್ನ ಗ್ಯಾಪ್ನ ಒಳಗಡೆ ಮತ್ತೆ ಇದೇ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ತುಂಬಾನೇ ಈಸಿ. ಫಸ್ಟ್ ಸ್ಟೆಪ್ನು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಬೋದು. ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಅಂತೂ ಇರೋದಿಲ್ಲ. ಸೊ ಈ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಹಾಕಿದ ನಂತರ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಲೆವೆಲ್ನಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಾನು ಫಸ್ಟ್ ಬೇಸ್ ಲೈನಲ್ಲಿ ಹಾಕೊಂಡಿದ್ದ ಪಿಂಕ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ಅದನ್ನು ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ. ನಂತರ 4 ಚೈನ್ ಹಾಕೊಂಡಿದ್ವಲ್ಲ ಅದರ ಒಳಗಡೆ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಮಾಡಿದ ನಂತರ ಚೈನನ್ನು ಹಾಕ್ಕೊಳ್ಳೋಣ. ಚೆಕ್ ಮಾಡ್ಕೊಳ್ಳಿ ಚೈನ್ ಹಾಕೋಬೇಕಾದ್ರೆ ಅದು ನಮಗೆ ಕಂಪ್ಲೀಟಾಗಿ ಆಗುತ್ತಾ ಅಂತ. ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡಿದ್ದೀನಿ. 4 ಚೈನನ್ನು ಹಾಕಿದ ನಂತರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನೋಡಿ ತೋರಿಸ್ತೀನಿ. ಲಾಕ್ ಮಾಡಿದ ನಂತರ ನಾವು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ವಲ್ಲ ಅದು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಅದು ಆರ್ಚ್ ಒಳಗಡೆ ನಾವು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋಬೇಕು. ಇದನ್ನ ನೀವು ಮಿಸ್ ಮಾಡ್ಕೋಬೇಡಿ. ಯಾಕೆ ಮಿಸ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಮಿಸ್ ಮಾಡಬಾರ್ದು, ಏಕೆಂದರೆ ನಾವು ಅದು ಮಾಡಿದ ನಂತರ ನೆಕ್ಸ್ಟ್ ಲೆವೆಲ್ನಲ್ಲಿ ನಾವು 3 ಚೈನ್ ತಗೊಂತೀವಿ. ಸೊ ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ತಗೊಂಡು ಈಗ 3 ಚೈನ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ನಾವು ಬೀಡ್ ಹಾಕ್ತಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಆ ಡಬಲ್ ಕ್ರೋಶೆಯ ಚೈನ್ ಹೋಲ್ನ ಮೇಲೆ 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ನ ಹಾಕ್ಕೊಂಡು ಮತ್ತೆ ಬೀಡ್ನ ಪಕ್ಕದಲ್ಲಿರುವಂತಹ ಚೈನ್ ಹೋಲ್ಗೆ ನಾವು ಗ್ಯಾಪ್ ಇರುತ್ತಲ್ಲ ಆ ಚೈನ್ಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ 4 ಬೀಡ್ನ ಮೇಲೆ ನಾವು 3 ಚೈನನ್ನು ಹಾಕೊಂಡು ಲಾಕ್ ಮಾಡ್ತಾ ಹೋಗಬೇಕು. 4 ಚೈನ್ಗೂ ಸಹ ನಾವು ಇದೇ ರೀತಿ 3 ಚೈನನ್ನು ಹಾಕೊಳ್ಳೋಣ, ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ನಿಮಗೆ ಇಲ್ಲೂ ಅಷ್ಟೇನೆ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಳ್ತೀನಿ. 3 ಚೈನನ್ನು ಹಾಕೋಬೇಕು. ಬೀಡ್ನ ಪಕ್ಕದಲ್ಲಿರುವಂತಹ ಡಬಲ್ ಕ್ರೋಶೆಯ ಚೈನ್ ಹೋಲ್ಗೆ ಈ 3 ಚೈನನ್ನ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿದ ನಂತರ ಈ ರೀತಿ ಕ್ಯೂಟ್ ಆಗಿರುವಂತಹ ಒಂದು ಫ್ಲವರ್ ವಾಸ್ ತರ ಡಿಸೈನ್ ರೆಡಿ ಆಗುತ್ತೆ. ತುಂಬಾ ಕ್ಯೂಟ್ ಆಗಿದೆ. ಇದನ್ನ ಅಲ್ಲಿ ಪಕ್ಕದಲ್ಲಿರುವಂತಹ ಚೈನ್ಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ಚೈನನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಈ 4 ಚೈನ್ ಬಂದ್ಬಿಟ್ಟು ನಾನಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ
ಲಾಕನ್ನ ಮಾಡಿದ ನಂತರ ಈಗ ಮತ್ತೆ ನಾವು ಆರ್ಸ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನ ಮಾಡಿದ ನಂತರ ಮತ್ತೆ 3 ಚೈನನ್ನ ಹಾಕೊಳ್ಳೋಣ. 3 ಚೈನನ್ನ ಹಾಕೊಳ್ಳೋಣ. ಬೀಡ್ನ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆ ನಾವು ಇಲ್ಲಿ ಡಬಲ್ ಕ್ರೋಶೆ ಮಾಡಿದ ಚೈನ್ ಹೋಲ್ ಇತ್ತಲ್ಲ, ಅಲ್ಲಿ ನಾವು ಇದನ್ನ 3 ಚೈನನ್ನ ಲಾಕ್ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟ್ ಆಗಿ ಇದೇ ರೀತಿ 3 ಚೈನನ್ನ ಹಾಕೋಬೇಕು. ಬೀಡ್ನ ಪಕ್ಕದಲ್ಲಿರುವಂತಹ ಡಬಲ್ ಕ್ರೋಶೆಯ ಚೈನ್ ಹೋಲ್ಗೆ ನಾವು 3 ಚೈನನ್ನ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ನಾವು ಇದೇ ರೀತಿ 3 ಚೈನನ್ನ ಹಾಕೊಂಡು ಲಾಕ್ ಅನ್ನ ಮಾಡ್ತಾ ಹೋಗಬೇಕು. 3 ಚೈನ್ನ ಹಾಕೊಂಡಿದ್ದೀನಿ. ಡಬಲ್ ಕ್ರೋಶೆಯ ಚೈನ್ ಹೋಲ್ಗೆ ಬೀಡ್ನ ಪಕ್ಕದಲ್ಲಿರುವಂಥದಕ್ಕೆ ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಹೋಲ್ ಸ್ಯಾರಿಗೆ ಹೋಲ್ ಡಿಸೈನ್ಗೆ ನಾವು ಇದೇ ರೀತಿ ಕಂಪ್ಲೀಟ್ ಆಗಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ 4 ಚೈನನ್ನ ಹಾಕೊಳ್ಳೋಣ. ಹಾಕೊಂಡು 4 ಚೈನ ಲಾಕ್ನ ಮೇಲೆ ಒಂದು ಲಾಕ್ ಅನ್ನ ಹಾಕೊಳ್ಳೋಣ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ನಾವು ಹೋಲ್ ಡಿಸೈನ್ನ ಹಾಕಿ ಮುಗಿಸಿದ್ದೀನಿ. ಸೊ ಇಷ್ಟು ಕ್ಯೂಟ್ ಆಗಿರುವಂತಹ ಒಂದು ಯುನಿಕ್ ಆಗಿರುವಂತಹ ಡಿಫ್ರೆಂಟ್ ಲುಕ್ ಅನ್ನ ಕೊಡುವಂತಹ ಒಂದು ಸ್ಯಾರಿ ಕುಚ್ಚು ಕ್ರೋಶಾ ಕುಚ್ಚು ಡಿಸೈನ್ ಅಂತಾನೆ ಹೇಳ್ಬೋದು. ಇದು ರೆಡಿ ಆಗಿದೆ. ಇದಕ್ಕೆ ಕುಚ್ಚನ್ನ ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಲುಕ್ ಅಂತ ನಾವು ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಯುನಿಕ್ ಆಗಿರುವಂತಹ ಕ್ರೋಶಾ ಕುಚ್ಚು ಡಿಸೈನ್ ರೆಡಿ ಆಗಿದೆ. ತುಂಬಾ ಕ್ಯೂಟ್ ಆಗಿರುವಂತಹ ಮುದ್ದಾಗಿರುವಂತಹ ಕ್ಯೂಟ್ ಆಗಿರುವಂತಹ ಒಂದು ಸ್ಯಾರಿ ಕುಚ್ಚು ಡಿಸೈನ್ ರೆಡಿ ಆಗಿದೆ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡ್ತಾ ಇರಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ತಗೊಂಡು ಬರ್ತೀನಿ. ಹೀಗೆ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.